ಉಡುಪಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಉಡುಪಿಯತ್ತ ಸೇನಾ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೃಷ್ಣನಗರಿ ಉಡುಪಿಗೆ ಮೋದಿ ಅವರ ಆಗಮನವಾಗುತ್ತೆ. ಹುಲಿ ವೇಷ ಕುಣಿತ, ಕೃಷ್ಣ ಗೋಪಿಕೆ ವೇಷಧಾರಿಗಳಿಂದ ಸ್ವಾಗತ. ಮೋದಿ ಆಗಮನದ ವೇಳೆ ಮೊಳಗಲಿದೆ ಶಂಖನಾದ. ಮೋದಿ ರೋಡ್ ಶೋ ವೇಳೆ ಅಭಿಮಾನಿಗಳು ಪುಷ್ಪವೃಷ್ಟಿ ಮಾಡೋದಕ್ಕೆ ಕಾಯ್ದು ಕುಳಿತಿದ್ದಾರೆ. ಮೋದಿ ಕಣ್ತುಂಬಿಕೊಳ್ಳೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲೂ ಜನ. ಕೃಷ್ಣನಗರಿ ಸಂಪೂರ್ಣ ಕೇಸರಿಮಯವಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ಮೋದಿ ಅವರ ಆಗಮನವಾಗ್ತಾ ಇದೆ. ಹಲವಾರು ಜಾನಪದ ಕಲಾ ತಂಡಗಳು, ಹಲವಾರು ರೀತಿಯಲ್ಲಿ ಹುಲಿ ವೇಷಧಾರಿಗಳು, ಮೋದಿಯವರ ಭಕ್ತರು ಎಲ್ಲರೂ ಕೂಡ ಮೋದಿಯವರ ಸ್ವಾಗತಕ್ಕೋಸ್ಕರ ಕಾದು ಕುಳಿತಿದ್ದಾರೆ. 2 ಕಿಲೋಮೀಟರ್ ರಥಬೀದಿ ಏನಿದೆ, ಆ 2 ಕಿಲೋಮೀಟರ್ನಲ್ಲಿ ಮೋದಿಯವರ ರೋಡ್ ಶೋ ಕೂಡ ಇದೆ. ಅವ್ರನ್ನ ಹತ್ತಿರದಿಂದ ನಾವು ನೋಡಿದ್ರೆ ಸಾಕು, ಒಂದು ಬಾರಿ ಮೋದಿಯವರನ್ನ ನೋಡಬೇಕು ಅಂತ ಸಣ್ಣ ಸಣ್ಣ ಮಕ್ಕಳನ್ನು ಎತ್ಕೊಂಡು ಮಹಿಳೆಯರು ಬಂದು ನಿಂತಿದ್ದಾರೆ. 2 ಕಡೆ ಜಾಮ್ ಪ್ಯಾಕ್, 2 ರಸ್ತೆಯ ಇಕ್ಕೆಲಗಳಲ್ಲೂ ಜಾಮ್ ಪ್ಯಾಕ್. SPG ಅವರು ಈಗಾಗಲೇ ರೋಡನ್ನು ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ಮೋದಿಯವರ ಪ್ರಯಾಣದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ. ಅದಕ್ಕೂ ಮುನ್ನ ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಏನು ತಯಾರಿಗಳಾಗಿದೆ ಅಂತಂದ್ಬಿಟ್ಟು ಹಲವಾರು ಹಿಂದೂ ಪರ ಸಂಘಟನೆಯವರು, BJPಯವರು ಎಲ್ಲರೂ ಕೂಡ ಈಗಾಗಲೇ ಉಡುಪಿಯಲ್ಲಿದ್ದಾರೆ. ಹುಲಿ ವೇಷಧಾರಿಗಳ ಕುಣಿತವನ್ನು ತಾವು ನೋಡ್ತಾ ಇದ್ದೀರಾ. ಅಂದರೆ ಆ ಕರಾವಳಿ ಭಾಗದ ಸೊಗಡು ಅದು. ಸೊ ಹಾಗಾಗಿ ಅದರ ಪ್ರದರ್ಶನಕ್ಕೆ ಕೂಡ ಮೋದಿಯವರ ಮುಂದೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ. ಅದ್ಭುತವಾಗಿ ಅದಕ್ಕೋಸ್ಕರ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮೋದಿಯವರು ಎಷ್ಟೇ ಬಾರಿ ಬಂದಿರಬಹುದು ಚುನಾವಣಾ ಪ್ರಚಾರಕ್ಕೆ, ಬಟ್ ಈ ಸರ್ತಿ ಅವರು ಬರ್ತಾ ಇರ್ತಕ್ಕಂಥ ಸಮಯ, ಸಂದರ್ಭ ಇದೆಲ್ಲವೂ ಕೂಡ ನಮಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ. ತಿಂಗಳಿಗೆ 2 ಸರ್ತಿ ಅವರು ಬಂದರೂ ಕೂಡ ನಾವು ಬರ್ತೀವಿ ಅಂತ ಅಭಿಮಾನಿಗಳೆಲ್ಲ ಅಲ್ಲಿ ಮಾತನಾಡ್ತಾ ಇದ್ದೀವಿ. ತಾವು ನೋಡ್ತಾ ಇದ್ದೀರಿ ವಿವಿಧ ರೀತಿಯಲ್ಲಿ ಮೋದಿ ಅವರಿಗೆ ಸ್ವಾಗತ. ನೋಡಿ, ಅಲ್ಲೊಬ್ಬ ಅಭಿಮಾನಿ ಮೋದಿ ಮತ್ತು ಅವ್ರ ತಾಯಿ ಇರ್ತಕ್ಕಂಥ ಒಂದು ಚಿತ್ರವನ್ನು ರಚನೆ ಮಾಡಿಕೊಂಡು ಹಿಡ್ಕೊಂಡು ನಿಂತಿದ್ದಾರೆ. ಮೋದಿ ಅವರು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಈ ಥರ ಗುರುತಿಸಿ ಅದನ್ನು ಅವರು ಇಸ್ಕೊಂಡಿರೋದು ಇದೆ. ಮಕ್ಕಳೆಲ್ಲ ಆರ್ಟ್ ಮಾಡಿರೋದನ್ನ ಇಸ್ಕೊಂಡಿದ್ದಾರೆ. ಆ ಥರನೂ ಕೂಡ ಇದೆ. ಈಗ ನಾನು ಮಂಗಳೂರು ಗುರುಪುರ ಮಂಗಳೂರು. ನಾನು ವಿಜಯ ಬ್ಯಾಂಕ್ ಎಂಪ್ಲಾಯ್, ಈಗ ಬ್ಯಾಂಕ್ ಬರ. ಹಾಗೆ ನಾನು ಮಂಗಳೂರಿನಿಂದ ಬಂದು ಶ್ರೀಮಾನ್ ಮೋದಿಯವರ ದರ್ಶನ ಮಾಡಬೇಕಂತ ಬಂದಿದ್ದೇನೆ. ಅವರ ಆರೋಗ್ಯ ಆಯುಷ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ದೇವರಿಗೆ ಅವರು ಆಯುಷ ಆಗಿ ಕೊಡುವ ತನಕ ನಾನು ಅಲ್ಲಿ ತನಕ ಅವರು ಬರ್ತಾ ಇದ್ದೇನೆ. ಆದ್ದರಿಂದ ಅವರು ನಮ್ಮ ಪಂಚ ಪ್ರಾಣ, ಹಾಗೆ ನಾನು ಬಂದಿದ್ದೇನೆ. ನಾನು ವಿಶ್ವನಾಯಕರು ನರೇಂದ್ರ ಮೋದಿ ಅವರು ನಮ್ಮ ಉಡುಪಿಗೆ ಬರೋದು ನಮ್ಮ ಸೌಭಾಗ್ಯ. ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಒಳ್ಳೆಯ ಸಮಯ. ಮತ್ತು ಲಕ್ಷಗೀತ ಗಂಟ ಇದರಲ್ಲಿ ಪಠಣದಲ್ಲಿ ಅವರು ಭಾಗವಹಿಸ್ತಾರೆ. ಅದು ನಮಗೆ ತುಂಬ ಸಂತೋಷ. ಅವ್ರು ಮುಂದೆ ಸಮೇತ ಇಂತಹ ಒಳ್ಳೆಯ ಕೆಲಸಗಳು ಮಾಡಬೇಕು, ಮತ್ತು ದೇಶವನ್ನು ಮುನ್ನಡೆಸುವ ಶಕ್ತಿ ಕೊಡಲಿ. ವಿಶ್ವನಾಯಕರ ಒಳ್ಳೆಯದಾಗಲಿ ಅವರಿಗೆ ನಮ್ಮೆಲ್ಲ ಹೃದಯಪೂರ್ವಕ. ನಾವು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಈ ಒಂದು ಸ್ವಂತ ಖರ್ಚಿನಿಂದ ನಾವು ಬಂದು ಈ ವೇಷವನ್ನು ಇದು ಸಂತ ತುಕಾರಾಮ ಇವರು ಪಾಂಡುರಂಗ ವಿಠಲ ಅಂತ ನಾವು ಪಂಢರಪುರದಲ್ಲಿ ಒಂದು ವಿಶೇಷವಾದ ಒಂದು ಸೇವೆಯನ್ನು ಕೊಡುವ. ಒಟ್ಟಾರೆ 2 ಗಂಟೆಗಳ ಪ್ರಧಾನಿ ಮೋದಿಯವರ ಉಡುಪಿ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತಲೇ ಸಾಕಷ್ಟು ಜನ ಎಲ್ಲ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಉಡುಪಿಗೆ ಮೋದಿಯವರ ಆಗಮನ ಆಗುತ್ತೆ.